ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಕರಳಿನ ಕ್ಯಾನ್ಸರ್ ಬಗ್ಗೆ ಡೀಟೇಲ್ಡ್ ಆಗಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಈ ಕರಳಿನ ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ಆದ ಮೇಲೆ ಫಾಲೋ ಅಪ್ ಡ್ಯೂರೇಷನ್ನಲ್ಲಿ ಏನು ಮಾಡಬೇಕು ಅಂತ ಡೀಟೇಲ್ಡ್ ಆಗಿ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಈ ಕರಳಿನ ಕ್ಯಾನ್ಸರ್ ಅನ್ನೋದು ಈಗ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ನಲ್ಲಿ ಒಂದು. ಈ ಕರಳಿನ ಕ್ಯಾನ್ಸರ್ ಪೇಷಂಟ್ಸ್ಗೆ ಸರ್ಜರಿ, ಕೀಮೊಥೆರಪಿ ಆದ ಮೇಲೆ ಈ ಫಾಲೋ ಅಪ್ ಡ್ಯೂರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಈ ಫಾಲೋ ಅಪ್ನಲ್ಲಿ ಅವ್ರು ಏನೇನು ಮಾಡಬೇಕು ಅಂತ ನಾವೀಗ ಡೀಟೇಲ್ಡಾಗಿ ನೋಡೋಣ. ಈ ಕೊಲಾನ್ ಕ್ಯಾನ್ಸರ್ ಪೇಷಂಟ್ಸ್ ತಮ್ಮ ಡಯಟ್ನಲ್ಲಿ ಕೆಲವು ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಅವರ ಡಯಟನ್ನು ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಅದರಲ್ಲಿ ಅಡಿಕ್ವೇಟ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಇಂಟೇಕ್ ಇರಬೇಕು. ಹೆಚ್ಚಾದ ಕೊಬ್ಬಿನಾಂಶ ಇರುವಂತಹ ಫುಡ್ ಐಟಮ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ರೆಡ್ ಮೀಟ್ ಅನ್ನುವಂತಹ ಮಟನ್, ಬೀಫ್, ಪೋರ್ಕ್ ಅಂತಹ ನಾನ್ ವೆಜಿಟೇರಿಯನ್ ಐಟಮ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ತಮ್ಮ ಡಯಟ್ನಲ್ಲಿ ಹೆಚ್ಚಾಗಿ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಪ್ರಾಪರ್ ಆಗಿ ನೀರು ಕುಡಿದು ಹೈಡ್ರೇಟೆಡ್ ಆಗಿ ಇರಿ ಅಂತ ಹೇಳ್ತೀವಿ. ಈ ರೀತಿ ಹೈಡ್ರೇಟೆಡ್ ಆಗಿದ್ದಾಗ ಅವ್ರ ಮೋಷನ್ ರಿಲೇಟೆಡ್ ಆಗಿರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಈ ಫಾಲೋ ಅಪ್ ಡ್ಯೂರೇಷನ್ನಲ್ಲಿ ಇರುವಂತಹದ್ದು ಅಂದರೆ ಕ್ಲಿನಿಕಲ್ ಚೆಕಪ್ ಅಂತ ಹೇಳ್ತೀವಿ. ಈ ಪೇಷಂಟ್ಸ್ ಫಸ್ಟ್ 2 ಇಯರ್ಸ್ಗೆ 3 ತಿಂಗಳಿಗೆ ಒಮ್ಮೆ ತಮ್ಮ ಡಾಕ್ಟರ್ ಬಳಿಯೂ ಕ್ಲಿನಿಕಲ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಡಾಕ್ಟರ್ ಕ್ಲಿನಿಕಲ್ ಚೆಕಪ್ ಮಾಡಿದ್ಮೇಲೆ ಕೆಲವು ಬ್ಲಡ್ ಟೆಸ್ಟನ್ನು ಅಡ್ವೈಸ್ ಮಾಡ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆದದ್ದು CEA ಅನ್ನುವಂತಹ ಒಂದು ಟ್ಯೂಮರ್ ಮಾರ್ಕರ್. ಈ ಟ್ಯೂಮರ್ ಮಾರ್ಕರ್ ಅನ್ನೋದು ಕ್ಯಾನ್ಸರ್ ರಿಕರೆನ್ಸ್ ಆದಾಗ ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದನ್ನು ಮಾನಿಟರ್ ಮಾಡೋದ್ರ ಮುಖಾಂತರ ನಾವು ಈ ರಿಕರೆನ್ಸನ್ನು ಅರ್ಲಿಯಾಗಿ ಪಿಕ್ ಮಾಡ್ಬೋದು. ನೆಕ್ಸ್ಟ್, ಈ ಕ್ಯಾನ್ಸರ್ ರಿಕರೆನ್ಸ್ ಆದ ಪೇಷಂಟ್ಸ್ನಲ್ಲಿ ಯಾವ ಸಿಂಪ್ಟಮ್ಸ್ ಇರುತ್ತೆ ಅಂತ ನೋಡೋಣ. ನಾರ್ಮಲ್ ಆಗಿ ಈ ಕೊಲಾನಿಕ್ ಕ್ಯಾನ್ಸರ್ ರಿಕರೆನ್ಸ್ ಅನ್ನೋದನ್ನ 2 ಥರದಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಒಂದು ಲೋಕಲ್ ರಿಕರೆನ್ಸ್ ಅಂತ ಹೇಳ್ತೀವಿ, ಎರಡನೇದು ಡಿಸ್ಟೆಂಟ್ ರಿಕರೆನ್ಸ್ ಅಂತ ಹೇಳ್ತೀವಿ. ಲೋಕಲ್ ರಿಕರೆನ್ಸ್ ಅಂದರೆ ಆಪರೇಷನ್ ಆಗಿರುವಂತಹ ಜಾಗದಲ್ಲಿ ಮತ್ತೆ ಗಡ್ಡೆ ಬೆಳೆಯೋದು. ಡಿಸ್ಟೆಂಟ್ ರಿಕರೆನ್ಸ್ ಅಂದರೆ ಬೇರೆ ಆರ್ಗನ್ನಲ್ಲಿ ಈ ಗಡ್ಡೆ ಬೆಳಿಬಹುದು. ಉದಾಹರಣೆಗೆ ಲಂಗಲ್ಲೋ ಅಥವಾ ಲಿವರಲ್ಲೋ ಬರೋದನ್ನ ಹೇಳ್ತೀವಿ. ಈ ಲೋಕಲ್ ರಿಕರೆನ್ಸ್ ಆಗಿರುವಂತಹ ಪೇಷಂಟ್ಸ್ನಲ್ಲಿ ಅವರ ಮೋಷನ್ನಲ್ಲಿ ಮತ್ತೆ ಬ್ಲಡ್ ಕಾಣಬಹುದು. ಮೋಷನಲ್ಲಿ ಫ್ರೀಕ್ವೆನ್ಸಿ ಚೇಂಜಸ್ ಆಗ್ಬೋದು. ಉದಾಹರಣೆಗೆ ಲೂಸ್ ಮೋಷನ್ ಆಗ್ಬೋದು, ಮೋಷನ್ ಗಟ್ಟಿಯಾಗಿ ಹೋಗ್ಬೋದು. ಈ ರೀತಿ ಸಿಂಪ್ಟಮ್ಸ್ ಕಾಣ್ಬೋದು. ಅದೇ ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಆಗಿರುವಂತಹ ಪೇಷಂಟ್ಸ್ನಲ್ಲಿ ವೆಯ್ಟ್ ಲಾಸ್ ಇರ್ಬೋದು, ಲಾಸ್ ಆಫ್ ಅಪಟೈಟ್ ಅಂದರೆ ಊಟ ಅಂತ ಅನಿಸದೇ ಇರೋದು, ಈ ರೀತಿ ಸಿಂಪ್ಟಮ್ಸನ್ನು ಕಾಣ್ಬೋದು. ಈ ರೀತಿ ಸಿಂಪ್ಟಮ್ಸ್ ನಿಮಗೆ ಫಾಲೋ ಅಪ್ ಡ್ಯೂರೇಷನ್ ಮಧ್ಯದಲ್ಲಿ ಬಂದರೂ ಕೂಡ ತಕ್ಷಣ ನೀವು ಡಾಕ್ಟರ್ ಬಳಿ ಹೋಗಿ ಈ ಸಿಂಪ್ಟಮ್ಸ್ಗೆ ಬೇಕಾದ ಇನ್ವೆಸ್ಟಿಗೇಷನ್ಸನ್ನು ಮಾಡಿಸ್ಕೊಂಡು ರಿಕರೆನ್ಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಈ ರಿಕರೆನ್ಸ್ ಅನ್ನೋದನ್ನು ನಾವು ಅರ್ಲಿಯಾಗಿ ಪಿಕ್ ಮಾಡಿದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬೋದು. ಹೀಗೆ ಈ ಕೊಲಾನ್ ಕ್ಯಾನ್ಸರ್ನಲ್ಲಿ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟು, ಹಾಗೆ ಈ ಫಾಲೋ ಅಪ್ ಟ್ರೀಟ್ಮೆಂಟು ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೋಬೇಕು. ಧನ್ಯವಾದಗಳು.